ಪರಿಶುದ್ಧಾತ್ಮನ ಅಭಿಷೇಕ ನಮ್ಮಲ್ಲಿ ಬರುವಾಗ ನಾವು ವರಗಳನ್ನು ಹೊಂದಿಕೊಳ್ಳುತ್ತೇವೆ. ಈ ವರಗಳು ಯಾಕೆ ಅಂತ ನೋಡಬೇಕಾದ್ರೆ, ಯೇಸು ಕ್ರಿಸ್ತನೇ ಒಬ್ಬನೇ ದೇವರು, ನಿಜವಾದ ದೇವರು ಅಂತ ಈ ಲೋಕಕ್ಕೆ ನಿರೂಪಿಸುವುದಕ್ಕಾಗಿ ಕರ್ತನು ತನ್ನ ಸಭೆಯ ಮೇಲೆ, ತನ್ನ ಜನರ ಮೇಲೆ ಈ ಅಭಿಷೇಕವನ್ನು, ವರಗಳನ್ನು ಸುರಿಸಿ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ಆತನು ಈ ಕಾಲದಲ್ಲಿ ಮಾಡುತ್ತಿರುವುದು ಅಧಿಕವಾಗ್ತಾ ಇದೆ. ಅದನ್ನು ನೋಡುವುದರಲ್ಲಿ ನಮಗೆ ಬಹಳ ಬಹಳ ಸಂತೋಷ. ಪ್ರಿಯರಾದವರೇ, ದೇವರ ಕೃಪೆಯಿಂದ ಒಂದು ಹಾಡನ್ನು ಬರೆಯುವಂತೆ ದೇವರು ಸಹಾಯ ಮಾಡಿದ. ಎಲಿಯನಂತೆ ಪೌಲನಂತೆ ಯೂಟ್ಯೂಬ್ನಲ್ಲಿ ನೀವು ಹೋಗಿ ಲೆನಿನ್ ಅನ್ಬು ಅಫಿಷಿಯಲ್ ಅಂತ ಹುಡುಕುವುದಾದರೆ, ಅಥವಾ ಎಲಿಯನಂತೆ ಪೌಲನಂತೆ ಎಂಬ ಹಾಡನ್ನು ಹುಡುಕುವುದಾದರೆ ಅದು ಸಿಗ್ತದೆ. ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿಕೊಳ್ಳುವುದಕ್ಕಾಗಿ ಒಂದು ಹಾಡು. ಈ ಸಂದೇಶದ ಕಡೇ ಸಮಯದಲ್ಲಿ ಅದರ ಒಂದು ಚರಣವನ್ನು ನಾವು ಹಾಕ್ತೇವೆ, ನೀವು ಕೇಳ್ರಿ. ಮಾತ್ರವಲ್ಲ, ಯೂಟ್ಯೂಬ್ಗೆ ಹೋದರೆ ಪೂರ್ತಿಯಾಗಿ ನೀವು ಅದನ್ನು ಕೇಳ್ರಿ, ಅನೇಕ ಜನರಿಗೆ ಹಂಚ್ರಿ. ಕರ್ತನು ಈ ಹಾಡನ್ನು ಅನೇಕ ಜನರಿಗೆ ಪ್ರಯೋಜನವಾಗಿರುವಂತೆ ಆತನು ಆಶೀರ್ವದಿಸಿ ಕೊಡುತ್ತಾನೆ ಎಂಬುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಪ್ರಿಯರಾದವರೇ, ನಾವು ವರಗಳ ಬಗ್ಗೆ ನಾವು ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. ಅದರಲ್ಲಿ ನಾವು ಪ್ರವಾದನೆಯ ವರ, ಅದು ಮಾತ್ರವಲ್ಲ ಅನ್ಯ ಭಾಷೆಯ ವರ, ಅನ್ಯ ಭಾಷೆಯ ವ್ಯಾಖ್ಯಾನದ ವರ, ನಾನಾ ರೋಗಗಳನ್ನು ಗುಣಪಡಿಸುವಂಥ ವರ. ಈಗ ಕಳೆದ ವಾರ ನಾವು ಮಹತ್ತುಗಳನ್ನು ಮಾಡುವಂಥ ವರ. 1 ಕೊರಿಂಥದವರಿಗೆ 12ನೇ ಅಧ್ಯಾಯ ಅದರ 8ರಿಂದ 10 ತನಕ ನೋಡಬೇಕಾದ್ರೆ 9 ವರಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಅದರ 10ನೇ ವಾಕ್ಯದಲ್ಲಿ ಒಬ್ಬನಿಗೆ ಮಹತ್ತುಗಳನ್ನು ಮಾಡುವಂಥ ವರ, ದ ಗಿಫ್ಟ್ ಆಫ್ ವರ್ಕಿಂಗ್ ಆಫ್ ಮಿರಕಲ್ಸ್. ಇದನ್ನು ಕಳೆದ ವಾರ ನಾವು ನೋಡಿದ್ವಿ. ವೇದ ಪುಸ್ತಕ, ಈ ಸತ್ಯವೇದ ಪುಸ್ತಕ ಅದ್ಭುತಗಳ ಪುಸ್ತಕ. ನಾವು ಆರಾಧಿಸುವಂಥ ದೇವರು ಅದ್ಭುತ ಸ್ವರೂಪನು. ಆತನ ವಾಕ್ಯ, ಆತನ ನಡೆ, ಆತನ ಕೃತ್ಯಗಳು, ಆತನ ಒಂದೊಂದು ಕಾರ್ಯಗಳು ಅದ್ಭುತವಾಗಿದೆ. ತನ್ನ ಜನರಿಗೆ ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದಾನೆ. ಸತ್ಯವೇದ ಪುಸ್ತಕ ಆದಿಕಾಂಡದಿಂದ ಪ್ರಕಟಣೆ ತನಕ ನೋಡ್ರಿ, ಅದ್ಭುತಗಳು ತುಂಬಿಕೊಂಡಿದೆ. ದೇವರು ನಮ್ಮನ್ನು ರಕ್ಷಿಸಿದ್ದು ಮಾತ್ರವಲ್ಲ, ನಮಗೆ ಅಭಿಷೇಕಿಸಿ ನಮ್ಮ ಮೂಲಕವಾಗಿ ಈ ಅದ್ಭುತಗಳನ್ನು ನಡೆಸಲು ಈ ವರವನ್ನು ನಮಗೆ ಆತನು ಕೊಟ್ಟಿದ್ದಾನೆ. ಪ್ರಿಯರಾದವರೇ, ಆಮೇನ್. ನೋಡ್ರಿ, ಸತ್ಯವೇದದಲ್ಲಿ ಎಷ್ಟೋ ಅದ್ಭುತಗಳಿದೆ. ನಾನು ಕಳೆದ ವಾರದ ನಾನು ಸಂದೇಶದಲ್ಲಿ ನಾನು ಹೇಳಿದೆ, ದಯವಿಟ್ಟು ಅದನ್ನು ಹೋಗಿ ನೋಡ್ರಿ. ಮನುಷ್ಯನ ಉಂಟು ಮಾಡಿದೊಂದು ಅದ್ಭುತ, ಅದು ಮಾತ್ರವಲ್ಲ ಕೆಂಪು ಸಮುದ್ರನ ವಿಭಾಗಿಸಿದ ಅದ್ಭುತ, ಜನರಿಗೆ ಮಣ್ಣವನ್ನು ಕೊಟ್ಟಿದ್ದ ಅದ್ಭುತ, ಬಂಡೆ ನೋಡಿದ ನೀರು ಕೊಟ್ಟಿದ್ದ ಅದ್ಭುತ, ಮಾರವನ್ನು ಮಧುರವಾಗಿ ಮಾರ್ಪಡಿಸಿದ ಅದ್ಭುತ, ಯೋರ್ದಾನ್ ಹೊಳೆಯನ್ನು ವಿಭಾಗ ಮಾಡಿದ ಅದ್ಭುತ, ಎರಿಗೋ ಗೋಡೆಯನ್ನು ಕೆಡವಿ ಹಾಕಿದ್ದು ಅದ್ಭುತ, ಆ ರೀತಿಯಾಗಿ ಸೂರ್ಯನ ನಿಲ್ಲಿಸಿದ್ದ ಅದ್ಭುತ, ಶತ್ರುಗಳ ಮೇಲೆ ಜಯವನ್ನು ಕೊಟ್ಟಿದ್ದ ಅದ್ಭುತ. ದಾವೀದನ್ನು ನೋಡಬೇಕಾದ್ರೆ ಸಿಂಹ ಬಾಯಿಯನ್ನು ಕಿತ್ತಾಕ್ತಾನೆ, ಕರಡಿಯನ್ನು ಕೊಂದಾಕ್ತಾನೆ, ಗೋಲಿಯಾತನ್ನು ಕೊಂದಾಕ್ತಾನೆ, ಅದ್ಭುತ. ಹೊಸ ಒಡಂಬಡಿಕೆಯಲ್ಲಿ ಬರಬೇಕಾದ್ರೆ ಎಷ್ಟೊಂದು ಅದ್ಭುತಗಳಿದೆ ಅಲ್ವಾ. 5 ರೊಟ್ಟಿ 2 ಮೀನನ್ನು 5,000 ಜನರಿಗೆ ಪೋಷಿಸಿದ್ದು, ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಡಿಸಿದ್ದು, ಗಾಳಿಯನ್ನು ಸಮುದ್ರವನ್ನು ಗದರಿಸಿದ್ದು, ಎಷ್ಟು ಅದ್ಭುತಗಳಿದೆ ಪ್ರಿಯರಾದವರೇ. ಎಲ್ಲ ಅದ್ಭುತಗಳಿಗಿಂತ ದೊಡ್ಡ ಅದ್ಭುತ ನಾನು ಯಾವಾಗಲೂ ದೇವರಿಗೆ ವಂದನೆ ಸಲ್ಲಿಸೋದು ಏನು ಗೊತ್ತಾ? ಯೇಸುವೆ, ಪಾಪಿಯಾಗಿದ್ದಂಥ ನನ್ನನ್ನು ರಕ್ಷಿಸಿದ್ರಲ್ಲ, ನಿಮಗೆ ಸ್ತೋತ್ರ ಸ್ವಾಮಿ. ನಾನು ಅಂಧಕಾರದಲ್ಲಿದ್ದೆ, ಪಾಪಿಯಾಗಿದ್ದೆ, ಅಶುದ್ಧನಾಗಿದ್ದೆ, ದೇವರೇ ಸೈತಾನನ ಕರದಲ್ಲಿದ್ದೆ, ಸೈತಾನದ ಪೀಡಿತವಾಗಿದ್ದೆ, ನನ್ನನ್ನು ರಕ್ಷಿಸಿದ್ರಲ್ಲ, ಇದೇ ದೊಡ್ಡ ಅದ್ಭುತ ಸ್ವಾಮಿ, ನಿಮಗೆ ಸ್ತೋತ್ರ. 4 ಭಾಗಗಳು ಅಲ್ವಾ ಈ ಅದ್ಭುತದಲ್ಲಿ. 4 ಕಾರ್ಯಗಳನ್ನು ನಾನು ಕಳೆದ ವಾರ ನಾನು ಹೇಳಿದೆ. ಅದನ್ನು ಇವತ್ತು ನಾವು ನೋಡಿ, ಇವತ್ತು ಈ ಮಹತ್ತುಗಳನ್ನು ಮಾಡುವಂಥ ವರವನ್ನು ನಾವು ಮುಗಿಸೋಣ. ಮುಂದಿನ ವಾರ ನಂಬಿಕೆಯ ವರವನ್ನು ನೋಡೋಣ. ಅದಾದ ನಂತರ ಇನ್ನು 3 ವರಗಳಿದೆ. ಅದೇನು ವರಗಳು? ಅದು ಪ್ರಕಟಣೆಯ ವರಗಳು, ಜ್ಞಾನವಾಕ್ಯ, ವಿದ್ಯಾವಾಕ್ಯ, ಅದು ಮಾತ್ರವಲ್ಲ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ, ದ ವರ್ಡ್ ಆಫ್ ವಿಸ್ಡಮ್, ದ ಗಿಫ್ಟ್ ಆಫ್ ವರ್ಡ್ ಆಫ್ ವಿಸ್ಡಮ್, ವರ್ಡ್ ಆಫ್ ನಾಲೆಜ್, ಡಿಸರ್ನಿಂಗ್ ಆಫ್ ಸ್ಪಿರಿಟ್ಸ್. ಅದನ್ನು ನೋಡಿ ನಾವು ಮುಗಿಸೋಣ. ಆಮೇಲೆ ಇವತ್ತು ಮಹತ್ತುಗಳನ್ನು ಮಾಡುವಂಥ ವರಗಳಲ್ಲಿ 4 ಭಾಗಗಳು ಏನಂತ ನೋಡಬೇಕಾದ್ರೆ, ಮೊದಲನೇದಾಗಿ ಪ್ರಕೃತಿಗೆ ಮಿಗಿಲಾದಂಥ ಅದ್ಭುತಗಳು, ಅಲೌಕಿಕ ಅದ್ಭುತಗಳು ಅಲ್ವಾ. ನಾನು ಕಳೆದ ವಾರ ಹೇಳಿದೆ, ವೈಜ್ಞಾನಿಕವಾಗಿ ಕೆಲವು ನಿಯಮಗಳಿದೆ ಅಲ್ವಾ. ಒಂದು ವಸ್ತುವನ್ನು ಮೇಲಕ್ಕೆ ಹಾಕಿದ್ರೆ ಅದು ಕೆಳಗೆ ಬೀಳ್ತದೆ, ಗ್ರಾವಿಟೇಷ್ನಲ್ ಲಾ ಅಲ್ವಾ. ಈ ರೀತಿಯಾಗಿ ಅನೇಕ
ನಿಯಮಗಳಿದೆ. ಈ ನಿಯಮಗಳನ್ನೆಲ್ಲ ಮುರಿದು ಹಾಕಿ ದೇವರು ತನ್ನ ಬಲವನ್ನು, ತನ್ನ ಶಕ್ತಿಯನ್ನು ಪ್ರದರ್ಶಿಸುವುದೇ ಈ ಅಸಾಧಾರಣವಾದ, ಅಸಾಧ್ಯವಾದಂಥ, ಪ್ರಕೃತಿಗೆ ಮಿಗಿಲಾದಂಥ ಅದ್ಭುತ. ಎರಡನೇದಾಗಿ, ರೋಗಗಳನ್ನು ತಕ್ಷಣ ಅದು ಯಾವ ಔಷಧಿಯಿಂದಲೂ ಸಾಧ್ಯ ಇಲ್ಲ, ಯಾವ ಮನುಷ್ಯನಿಂದಲೂ ಸಾಧ್ಯ ಇಲ್ಲ. ಆ ರೋಗಗಳನ್ನು ತಕ್ಷಣ ಗುಣಪಡಿಸುವುದು ಅದು ಒಂದು ಅದ್ಭುತಗಳು ಅಥವಾ ಮಹತ್ವಗಳಿಗೆ ಸಂಬಂಧಪಟ್ಟಂಥ ಒಂದು ವರ. ಮಾತ್ರವಲ್ಲ, ಮೂರನೇದಾಗಿ ಪುನರ್ಸ್ಥಾಪಿಸುವುದು, ರೆಸ್ಟರೇಷನ್, ಸತ್ತವರನ್ನು ಜೀವದಿಂದ ಎಬ್ಬಿಸುವುದು, ಅದು ಒಂದು ಭಾಗ. ನಾಲ್ಕನೇದಾಗಿ ನಾವು ನೋಡಬೇಕಾದ್ರೆ, ಶತ್ರುವಿನ ಮೇಲೆ ದೆವ್ವಗಳನ್ನು ಬಿಡಿಸುವುದು ಈ ಮಹತ್ವಗಳಿಗೆ ಸಂಬಂಧಪಟ್ಟಂಥ ಒಂದು ವರವಾಗಿ ಕಾಣಲ್ಪಡ್ತದೆ. ಆಮೇಲೆ ಮೊದಲನೇದಾಗಿ ನಾವು ನೋಡೋಣ, ಪ್ರಕೃತಿಗೆ ಮಿಗಿಲಾದಂಥ ಅದ್ಭುತ. ಎಷ್ಟೊಂದು ಅದ್ಭುತ ಪ್ರಿಯರಾದವರೇ, ಆದಿಕಾಂಡದಿಂದ ಈ ಪ್ರಕಟಣೆಯ ಪುಸ್ತಕದ ತನಕ ನೋಡ್ರಿ. ಯೇಸು ಕ್ರಿಸ್ತನು ಯೋಹಾನ 2ನೇ ಅಧ್ಯಾಯದಲ್ಲಿ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸಿದ. ಆಮೇನ್, ಹಲ್ಲೆಲೂಯಾ. ಅದು ಮಾತ್ರವಲ್ಲ, ಮತ್ತಾಯ 14ನೇ ಅಧ್ಯಾಯವನ್ನು ಓದಬೇಕಾದ್ರೆ 5 ರೊಟ್ಟಿ 2 ಮೀನನ್ನು 5,000 ಪುರುಷರು ತಿಂದರು. ಅಂದರೆ ಮಕ್ಕಳು, ಸ್ತ್ರೀಯರು ಸೇರಿಸಿದ್ರೆ 20-25,000 ಜನರು ತಿಂದಿರಬಹುದು. ಪ್ರಕೃತಿಯ ಮೇಲೆ ಸಮುದ್ರದಲ್ಲಿ ಹೋಗ್ತಿರ್ಬೇಕಾದ್ರೆ ಯೇಸು ಕ್ರಿಸ್ತನು ಬಿರುಗಾಳಿ ಬೀಸಿದಾಗ ಶಾಂತವಾಗಿರು, ಸುಮ್ಮನಿರು, ಮೊರೆಬೇಡ ಎಂಬುದಾಗಿ ಹೇಳಿದ ತಕ್ಷಣ ಅದು ಹಾಗೇ ಶಾಂತವಾಯಿತು. ಅದ್ಭುತ. ಆಮೇಲೆ ಇವತ್ತು ಕೂಡ ನಿಮ್ಮನ್ನು, ನನ್ನನ್ನು ದೇವರು ಈ ರೀತಿಯಾದಂಥ ಅದ್ಭುತಗಳನ್ನು ಮಾಡಿ ತಾನೊಬ್ಬನೇ ದೇವರೆಂಬುದಾಗಿ ಈ ಲೋಕಕ್ಕೆ ನಿರೂಪಿಸಲು ನಮ್ಮನ್ನು ಉಪಯೋಗಿಸುವಂಥ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಎಲ್ಲ ಅದ್ಭುತಗಳ ಪರಿಣಾಮ ಅಥವಾ ಫಲಿತಾಂಶ ದೇವರ ನಾಮ ಮಹಿಮೆಯಾಗಿರಬೇಕು. ಜನರು ಅದರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ನೋಡ್ರಿ, 5 ರೊಟ್ಟಿ 2 ಮೀನು ಜನರಿಗೆ ಅಗತ್ಯನ ಸಂಧಿಸಲು ದೇವರ ಅದ್ಭುತವನ್ನು ಮಾಡಿದ. ಒಂದು ದಿನ ಒಬ್ಬ ಸೇವಕರ ಮನೆಗೆ ಮಧ್ಯಾಹ್ನದ ವೇಳೆಯಲ್ಲಿ 10-12 ಬೇರೆ ಸೇವಕರುಗಳು ಬಂದುಬಿಟ್ರಂತೆ. ಸರಿಯಾದ ಊಟದ ಸಮಯದಲ್ಲಿ ಬಂದರು. ಆಗ ಈ ಮನೆಯಲ್ಲಿದ್ದಂಥ ಸೇವಕರ ಅವ್ರ ಹೆಂಡತಿನ ಕರೆದು ಹೇಳಿದಂತೆ, ಬಂದವ್ರಿಗೆಲ್ರಿಗೂ ಅಡಿಗೆ ಮಾಡು, ಊಟ ಮಾಡಿಕೊಂಡೇ ಇವರು ಹೋಗಬೇಕು ಅಂತ ಅವರು ಬಂದಂಥ ಸೇವಕರೊಟ್ಟಿಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಹೆಂಡತಿ ಒಂದು 5 ನಿಮಿಷ ಆದಮೇಲೆ ಕರೆದ್ರಂತೆ, ಒಳಗೆ ಬನ್ನಿರಿ, ನೋಡ್ರಿ, ಈ 1 ಲೋಟ ಅಕ್ಕಿ ಮಾತ್ರ ಇದೆ, 12 ಜನಕ್ಕೆ ಹೇಗೆ ಅಡಿಗೆ ಮಾಡಲು ಸಾಧ್ಯ? ನೀವು ಈ ಥರ ಹೇಳಿಬಿಟ್ರಲ್ಲ, ಹೇಗೆ ಸಾಧ್ಯ? ಇವ್ರು ಹೇಳಿದ್ರಂತೆ, ಭಯಪಡಬೇಡ, 12 ಮಂದಿ ತಿನ್ನೋದಕ್ಕೆ ಒಂದು ಅನ್ನ ಮಾಡಬೇಕಂದ್ರೆ ಆ ಪಾತ್ರೆ ತಗೊಂಡ್ರಂತೆ. ದೊಡ್ಡ ಪಾತ್ರೆ ತಗೊಂಡ್ಬಿಟ್ರು. ಏನಂದ್ರು, ಎಷ್ಟು ನೀರು ಹಾಕಬೇಕು ಅದು ಹಾಕು. ನೀರು ಹಾಕಿದ್ರಂತೆ. ಅವರು ಹೆಂಡತಿ ಈ 1 ಲೋಟ ಅಕ್ಕಿಯನ್ನು ತೆಗೆದು ಪ್ರಾರ್ಥನೆ ಮಾಡಿ, ಯೇಸುವಿನ ನಾಮದಲ್ಲಿ ಈ ನಿನ್ನ ಸೇವಕರಿಗೆ ಇದನ್ನು ಕೊಡಬೇಕು, ಇದನ್ನು ಅಭಿವೃದ್ಧಿಗೊಳಿಸಿ ಎಂಬುದಾಗಿ ಹೇಳಿ ಆ 1 ಲೋಟ ಅಕ್ಕಿಯನ್ನು ಅದರಲ್ಲಿ ಹಾಕಿದ್ರಂತೆ. ಮುಚ್ಚಳ ಹಾಕು ಅಂತ ಹೇಳಿಬಿಟ್ಟು ಬಂದುಬಿಟ್ರು. ನೀನು ನೋಡೋದು ಬೇಡ, ನಾವು ನೋಡೋದು ಬೇಡ, ದೇವರ ಅದ್ಭುತಗಳನ್ನು ಮಾಡ್ತಾರೆ. ನೋಡ್ರಿ, ಸ್ವಲ್ಪ ಹೊತ್ತು ಬಿಟ್ಟು ಆ ಮುಚ್ಚಳ ತೆಗಿಬೇಕಾದ್ರೆ ಆ ಪಾತ್ರೆ ಪೂರ್ತಿ ಅನ್ನವಾಗಿ ಮಾರ್ಪಟ್ಟಿತ್ತು. ಆಮೇಲೆ ಬಂದಂಥ ಎಲ್ಲ ಆ 10-12 ಸೇವಕರಿಗೆ ಆ ಗಂಜಿ ಊಟವನ್ನು ಕೊಟ್ಟು ಆ ಸೇವಕರು ಪೋಷಿಸಿದ್ರಂತೆ. ದೇವರು ಇವತ್ತು ಅದ್ಭುತಗಳನ್ನು ಮಾಡ್ತಾನೆ. ಎಲಿಯ ನಮ್ಮ ಹಾಗೆ ಸ್ವಭಾವವುಳ್ಳ ಮನುಷ್ಯ. ಯಾಕೋಬ 5:17-19 ನಾವು ನೋಡ್ತೇವೆ. ಅವನು ಪ್ರಾರ್ಥನೆ ಮಾಡ್ತೇನೆ, ಮಳೆ ನಿಂತು ಹೋಗ್ಬೇಕಂತ, ಹಾಗೆ ನಿಂತೋಯ್ತು. ಮಳೆ ಬರಬೇಕಂತ ಪ್ರಾರ್ಥನೆ ಮಾಡ್ತೇನೆ, ಹಾಗೆ ಮಳೆ ಸುರಿಯಿತು. ಆಮೇಲೆ ದೇವ ಸೇವಕರ ಬಾಯಲ್ಲಿ ಹೊರಡುವಂಥ ಮಾತುಗಳು, ಪರಿಶುದ್ಧಾತ್ಮನ ಅಭಿಷೇಕದಿಂದ ತುಂಬಲ್ಪಟ್ಟಂಥ ಮಾತುಗಳು ಮಳೆಯನ್ನೇ ನಿಲ್ಲಿಸ್ತದೆ. ಆಮೇಲೆ ಮಳೆಯನ್ನೇ ನಿಲ್ಲಿಸ್ತದೆ, ಮಳೆ ಸುರಿಯುವಂತೆ ಮಾಡ್ತದೆ. ಒಂದು ದಿನ ಒಂದು ಸೇವಕರ ಕೂಟ ಸಂಜೆ ಗ್ರೌಂಡಲ್ಲಿ ನಡೀತಾ ಇದೆ, ಓಪನ್ ಏರ್ ಕ್ರೂಸೇಡ್. ದಿಢೀರಂತ ನೋಡಬೇಕಾದ್ರೆ ಮಳೆ ಸುರಿಯೋಕ್ಕೆ ಆರಂಭವಾಯಿತು. ಈ ಸೇವಕರು ಬಂದು ನಿಂತು ಪ್ರಸಂಗ ಮಾಡೋಕ್ಕೆ ನಿಂತ್ಕೊಂಡ್ರು, ಮಳೆ ಸುರಿತಾ ಇದೆ. ಆ ಸೇವಕರು ಆಕಾಶವನ್ನು ನೋಡಿ ಒಂದು ಪ್ರಾರ್ಥನೆ ಮಾಡಿದ್ರಂತೆ, ಎಲಿಯನ ದೇವರು ನನ್ನ ದೇವರು, ಯೇಸುವಿನ ನಾಮದಲ್ಲಿ ಮಳೆ ನಿಲ್ಲಲ್ಲಿ, ಈ ಕೂಟ ಮುಗಿದು ಜನರೆಲ್ಲ ಮನೆಗೆ ಹಿಂದಿರುಗಿ ಹೋಗುವ ತನಕ ಮಳೆ ನಿಲ್ಲಲ್ಲಿ ಎಂಬುದಾಗಿ ಆಕಾಶವನ್ನು ನೋಡಿ ಅಪ್ಪಣೆ ಕೊಟ್ಟರಂತೆ. ಮಳೆ ತಕ್ಷಣ ನಿಂತೋಯ್ತು. ಇವತ್ತು ದೇವರು ನಿಮ್ಮನ್ನು, ನನ್ನನ್ನು ಗೊಂಡು
ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಏರಾಳವಾದಂಥ ಅದ್ಭುತಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇವತ್ತು ನಮ್ಮನ್ನು ಕೊಂಡು ಅದ್ಭುತಗಳನ್ನು ಮಾಡ್ತಾನೆ. ಅದು ಪ್ರಕೃತಿಗೆ ಮಿಗಿಲಾದಂಥ ಅದ್ಭುತಗಳು. ಎರಡನೇದಾಗಿ ನೋಡಬೇಕಾದ್ರೆ ರೋಗಗಳನ್ನು, ನಾನಾ ರೋಗಗಳನ್ನು ವಾಸಿ ಮಾಡುವಂಥ ವರ ನಾವು ನೋಡಿದ್ವಿ. ಆದರೆ ಇದರಲ್ಲಿ ಅದ್ಭುತಗಳು ಒಳಗೊಂಡಿದೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ ನೋಡಬೇಕಾದ್ರೆ ಹುಟ್ಟು ಕುಂಟ, ಪ್ರಿಯರಾದವರೇ, ಹುಟ್ಟು ಕುಂಟ ಪೇತ್ರನು, ಯೋಹಾನನು ಅವನು ನೋಡಿ ಹೇಳ್ತಾರೆ, ನನ್ನ ಹತ್ರ ಬೆಳ್ಳಿನೂ ಇಲ್ಲ, ಚಿನ್ನನೂ ಇಲ್ಲ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆ ಅಂತ ಹೇಳಿದ ತಕ್ಷಣ ಕಾಲುಗಳು, ಹರಡುಗಳು ಬಲವನ್ನು ಹೊಂದ್ಕೊಂಡು ಅವನು ಎದ್ದು ನಡೆದು ಕುಣಿದಾಡಿ ಅವನ ಆಲಯದೊಳಗೆ ಪ್ರವೇಶಿಸ್ತಾನೆ. ಹೇಗೆ ಸಾಧ್ಯ? ದಿಸ್ ಇಸ್ ಮಿರಕಲ್. ಹೀಲಿಂಗ್ ಆ್ಯಂಡ್ ಮಿರಕಲ್ ಬೋತ್ ಆರ್ ಇನ್ಸಪರಬಲ್. ಎರಡನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಹುಟ್ಟು ಕುಂಟ ಹೇಗೆ ನಡೆಯಲು ಸಾಧ್ಯ? ಅದ್ಭುತ. ಆಮೇಲೆ ನಿಮ್ಮನ್ನು ಗೊಂಡು ದೇವರು ಈ ರೀತಿಯಾದಂಥ ಅದ್ಭುತಗಳನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ತೀರಾ? ಹಲ್ಲೆಲೂಯ. ಒಂದು ದಿನ ಒಂದು ಮೈದಾನದಲ್ಲಿ ನಾನು ಪ್ರಸಂಗ ಮಾಡ್ತಿರ್ಬೇಕಾದ್ರೆ ಪರಿಶುದ್ಧಾತ್ಮನು ಹೇಳ್ದ, ಒಂದು ಸಹೋದರಿಗೆ ಕುತ್ತಿಗೆಯ ಎಲುಬಿನಲ್ಲಿ ಒಂದು ಸಮಸ್ಯೆ ಇದೆ, ದೇವರು ಗುಣಪಡಿಸ್ತಿದ್ದಾನೆ. ಡಾಕ್ಟರ್ ಹತ್ರ ಕೈ ಬಿಡಲ್ಪಟ್ಟಂಥ ಒಂದು ಸಹೋದರಿ ಕಡೆಯದಾಗಿ ಬಂದು ಸಾಕ್ಷಿ ಹೇಳಿದ್ರು, ನನಗೆ ಬ್ರದರ್ ಕುತ್ತಿಗೆಯನ್ನು ತಿರುಗಿಸೋಕ್ಕಾಗ್ತಿರಲಿಲ್ಲ, ಮಲಗಕ್ಕಾಗ್ತಿರಲಿಲ್ಲ, ತುಂಬ ವೇದನೆ ಪಡ್ತಿದ್ದೆ. ನೀವು ಹೇಳಿದ್ರಲ್ಲ, ಅದೇ ಗಳಿಗೆಯಲ್ಲಿ ದೇವರ ಶಕ್ತಿ, ಅದ್ಭುತ ಮಾಡುವಂಥ ಶಕ್ತಿ ಇಳಿದು ಬಂತು, ನನ್ನ ಕುತ್ತಿಗೆ ಎಲುಬು ಸರಿಯಾಗ್ಬಿಡ್ತು. ಹಲ್ಲೆಲೂಯ, ಹಲ್ಲೆಲೂಯ. ಸತ್ಯವೇದ ಪುಸ್ತಕದಲ್ಲಿ ಎಷ್ಟೊಂದು ಅದ್ಭುತಗಳಿದೆ. ಅಪೊಸ್ತಲನಾದ ಪೌಲನ ಕರವಸ್ತ್ರಗಳನ್ನು ಕೊಂಡು ಅನೇಕ ವ್ಯಾಧಿಗಳು ಗುಣವಾಯಿತು, ಅದ್ಭುತ. ಪೇತ್ರನ ನೆರಳು ಬಿದ್ದು ಅನೇಕ ರೋಗಗಳು ಗುಣವಾಯಿತು, ಅದ್ಭುತ. ನಮ್ಮನ್ನು ಗೊಂಡು ದೇವರ ಅದ್ಭುತ ಕೃತ್ಯಗಳನ್ನು ಆತನು ಮಾಡುವಂಥ ದೇವರಾಗಿದ್ದಾನೆ. ಒಮ್ಮೆ ಒಂದು ಸಹೋದರಿಗೆ 14 ವರ್ಷಗಳು ಹೊಟ್ಟೆ ನೋವು, ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರು, ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿ. ಆ ಕೂಟದಲ್ಲಿ ಪ್ರಸಂಗ ಮಾಡ್ತಿರ್ಬೇಕಾದ್ರೆ ನಾನು ವೇದಿಕೆ ಮೇಲಿಂದ ಹೇಳ್ತಿದ್ದೀನಿ, ಯಾರೋ ಒಂದು ಸಹೋದರಿಗೆ ಅದ್ಭುತ ನಡೀತಿದೆ. ಅನೇಕ ವರ್ಷಗಳಿಂದ ಹೊಟ್ಟೆಯಲ್ಲಿ ಬಾಧೆ, ನೋವು, ಈಗ ಕೂಡ ನೋವಿದೆ. ಕರ್ತನ ಗುಣಪಡಿಸುವಂಥ ಶಕ್ತಿ, ಅದ್ಭುತ ಮಾಡುವಂಥ ಶಕ್ತಿ ನಿಮ್ಮ ಮೇಲೆ ಇಳಿತಾ ಇದೆ. ಸಾಕ್ಷಿಗೆ ಕರೆದಾಗ ಅನೇಕ ಜನರು ಬಂದು ಸಾಕ್ಷಿ ಹೇಳಿದ್ರು. ಈ ಸಹೋದರಿ ಬಂದು ಸಾಕ್ಷಿ ಹೇಳಿದ್ರು, ನನ್ನ ಹೊಟ್ಟೆ ನೋವು ತಕ್ಷಣ ಗುಣವಾಯಿತು. ಈವನ್ ಟುಡೇ the name of Jesus does miracle because he is a miracle working God. ಆಮೇಲೆ ಗಡ್ಡೆಗಳು ಕಣ್ಮರೆಯಾಗಿದೆ. ನೋಡ್ರಿ, ಒಂದು ಸಲ ನನ್ನ ಕೂಟಕ್ಕೆ ಬಂದಿದ್ದ ಒಂದು ಸಹೋದರಿ, ಅವರು ಹೊಟ್ಟೆಯಲ್ಲಿ ಆಪ್ರೇಷನ್ ಆಗಿ ಗಡ್ಡೆ ಸಮೇತ ಬಂದಿದ್ದರು. ನಾನು ಅವರಿಗೆ ಪ್ರಾರ್ಥನೆ ಮಾಡಿದೆ, ಮನೆಗೂ ಹೋದರು, ಗಡ್ಡೆ ಹಾಗೇ ಇತ್ತು. ಮನೇಲಿ ಹೋಗಿ ನೋಡ್ತಾರೆ, ಗಡ್ಡೆ ಇಲ್ಲಿ ಗಡ್ಡೆ ಕಾಣ್ತಿಲ್ಲ, ಗಡ್ಡೆ ಕಣ್ಮರೆಯಾಗಿದೆ, ನೋವಿಲ್ಲ. ಇವತ್ತು ದೇವರ ಅದ್ಭುತಗಳನ್ನು ಮಾಡುವಂಥ ದೇವರು. ಒಂದು ಪ್ರಕೃತಿಗೆ ಮಿಗಿಲಾದಂಥ ಅದ್ಭುತಗಳು, ಅಸಾಧಾರಣವಾದಂಥ ಕಾರ್ಯಗಳು ಪ್ರಕೃತಿಯ ಮೇಲೆ ಅಲ್ವಾ, ನಂಬಕ್ಕೆ ಆಗದಿರುವಂಥ ಕಾರಣ, ಅದನ್ನೇ ಅದ್ಭುತ ಕರಿತೀವಿ. 2, ಶರೀರದಲ್ಲಿ ತಕ್ಷಣ ಬಿಡುಗಡೆ, ಸ್ವಸ್ಥತೆಯನ್ನು ಕೊಟ್ಟು ಮಾಡುವಂಥ ಅದ್ಭುತಗಳು. 3ನೇದಾಗಿ ಸತ್ತವರನ್ನು ಜೀವಂತವಾಗಿ ಎಬ್ಬಿಸುವಂಥ ಅದ್ಭುತ. ಆಮೇಲೆ ನೋಡ್ರಿ, ರೇನಾಲ್ಡ್ ಬೊಂಕೆ ಅವರು ಮೇಲೆ ಪ್ರಸಂಗ ಮಾಡ್ತಿದ್ದಾರೆ, ಕೆಳಗೆ ಸತ್ತೋಗಿ ಮಾರ್ಚರಿಲಿಟ್ಟು, ಐಸ್ ಬಾಕ್ಸಲ್ಲಿಟ್ಟು 2-3 ದಿನಗಳಾದಂಥ ಒಂದು ಶವವನ್ನು ನಂಬಿಕೆಯಿಂದ ಅವ್ರ ಹೆಂಡತಿ ತಂದಿಟ್ಟಿದ್ದಾರೆ. ರೇನಾಲ್ಡ್ ಬೊಂಕೆ ಮೇಲೆ ಪ್ರಸಂಗ ಮಾಡ್ತಿದ್ದಾರೆ, ಇಲ್ಲಿ ಅವ್ರಿಗೆ ಜೀವ ಬಂದ್ಬಿಡ್ತು. ಯೂಟ್ಯೂಬಲ್ಲಿ ಇದೆ ನೋಡ್ರಿ ಸಾಕ್ಷಿಗಳು. ಸ್ಮಿತ್ ವಿಗಲ್ಸ್ವರ್ತ್ ಎಂಬುದಾಗಿ ಹೇಳಲ್ಪಡುವಂಥ ದೇವಸೇವಕರು 8 ಜನರನ್ನು ಜೀವಂತವಾಗಿ ಎಬ್ಬಿಸಿದ್ದಾರೆ. ಸತ್ಯವೇದ ಪುಸ್ತಕದಲ್ಲಿ ಯೇಸು ಕ್ರಿಸ್ತನು ಸತ್ತವರನ್ನು ಜೀವಂತವಾಗಿ ಎಬ್ಬಿಸಿದ್ದಾನೆ. ಹಲ್ಲೆಲೂಯ. ಪೌಲನು ಸತ್ತಂಥ ಒಬ್ಬ ಮನುಷ್ಯನ ಜೀವದಿಂದ ಎಬ್ಬಿಸಿದ. ಪೇತ್ರನು ದೊರ್ಕಳು ಎಂಬುದಾಗಿ, ತಬಿತಾ ಎಂಬುದಾಗಿ ಹೇಳಲ್ಪಡುವಂಥ ಸ್ತ್ರೀಯನ್ನು ಜೀವದಿಂದ ಎಬ್ಬಿಸಿದ. ಇವತ್ತು ಕೂಡ ಯೇಸು ಈ ಅದ್ಭುತವನ್ನು ಮಾಡಲು ಶಕ್ತನಾಗಿದ್ದಾನೆ. ಆಮೇಲೆ ನಿಮ್ಮ ನನ್ನ ಕರಗಳನ್ನು ಗೊಂಡು ಸತ್ತವರನ್ನು ಜೀವದಿಂದ ಎಬ್ಬಿಸುವಂಥ ಅದ್ಭುತವನ್ನು ಯೇಸು ಇವತ್ತು ಮಾಡಲು ಆತನು ಶಕ್ತನಾಗಿದ್ದಾನೆ. ಅಂತ್ಯಕಾಲದಲ್ಲಿ ಇದೆಲ್ಲ ನಡೀತದೆ ಪ್ರಿಯರಾದವರೇ. ಹಾಲೆಲೂಯ. ಗಟ್ಟಿಯಾಗಿ ಹೇಳ್ರಿ, ಹಾಲೆಲೂಯ. ಸುಮ್ಮನೆ ಬಲ ಇಲ್ಲ, ಶಕ್ತಿ ಇಲ್ಲ ಅಂತ ಯಾವುದೋ ಒಂದು ಮೂಲೆಯಲ್ಲಿ ಇರಬೇಡ. ಯೇಸುವಿನ ಆತ್ಮದಲ್ಲಿ ಭರಿತಳಾಗು, ವಾಕ್ಯದ ಮೇಲೆ ನಂಬಿಕೆಡು, ಪರಿಶುದ್ಧಾತ್ಮನ ವರವನ್ನು ಉಪಯೋಗಿಸು. ಓ ಸತ್ತವರ ಮೇಲೆ, ಓ ಯೇಸುವಿನ ನಾಮದಲ್ಲಿ ವಾಕ್ಯವನ್ನು ಘೋಷಿಸು.
ಪರಿಶುದ್ಧಾತ್ಮನ ಕೊಡುವಂಥ ಮಹತ್ವಗಳು ಮಾಡುವಂಥ ವರವನ್ನು ಉಪಯೋಗಿಸು. ಸತ್ತವರು ಕೂಡ ಜೀವದಿಂದ ಎದ್ದು ಬರ್ತಾರೆ. ಆಮೇಲೆ ಸಹೋದರ DJ ದಿನಕರನ್ನು ಹೇಳಿದಂಥ ಒಂದು ಅನುಭವ, ICUನಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗಿದೋದಂಥ ಒಂದು ಪರಿಸ್ಥಿತಿ. ಇವರು ಯಾರು ಒಳಗೆ ಬಿಡ್ತಾ ಇರಲಿಲ್ಲ. ಇನ್ನು ಕೆಲವು ಗಂಟೆಗಳು ಅವರು ತೀರೋಗ್ತಾರೆ. ಇವರು ಒಳಗೆ ಹೋದ್ರಂತೆ, ಅವ್ರ ಮೇಲೆ ಕೈ ಇಟ್ರಂತೆ. ಯೇಸುವಿನ ನಾಮದಲ್ಲಿ ಅದ್ಭುತ ನಡೆಯಲಿ. ಆಲ್ಮೋಸ್ಟ್ ಡೆಡ್, ಕೋಮದಲ್ಲಿ ಡೆಡ್, ಮೂಗೊಳಗೆ ಬಾಯೊಳಗೆ ಎಲ್ಲ ಟ್ಯೂಬ್ಗಳು ಡೆಡ್ ಪರ್ಸನ್, ಆಲ್ಮೋಸ್ಟ್ ಡೆಡ್. ಯೇಸುವಿನ ನಾಮದಲ್ಲಿ ಅದ್ಭುತ ನಡೆಯಲಿ. ಮನೆಗೆ ಹಿಂದಿರುಗಿ ಬಂದರಂತೆ. ಮನೆಗೆ ಬರೋಷ್ಟೊಂದು ಫೋನು, ಅವರು ಎದ್ದು ಕೂತು ಮಾತಾಡ್ತಿದ್ದಾರೆ. ಹಾಲೆಲೂಯಾ, ವಾಟ್ ಅ ಮಿರಕಲ್! ಎಷ್ಟೊಂದು ಮಹಿಮೆಯಾದಂಥ ಅದ್ಭುತ. ಇವತ್ತು ಯೇಸು ಈ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಹಾಲೆಲೂಯಾ. ನಾನು ಕೆಲವರಿಗೆ ಪ್ರವಾದನೆಯನ್ನು ಹೇಳಬೇಕಾದ್ರೆ, ಕೆಲವು ಸೇವಕರಿಗೆ ನಿನ್ನನ್ನು ಗೊಂಡು ಕರ್ತನು ಸತ್ತವರನ್ನು ಜೀವದಿಂದ ಎಬ್ಬಿಸ್ತಾನೆ ಎಂಬುದಾಗಿ ಪ್ರವಾದನೆಯ ಮಾತು ಹೊರಬರಬೇಕಾದ್ರೆ ಅವರ ಮುಖಾಂತರವಾಗಿ ಅದು ನಡೆದಿದೆ. ಆಮೇನ್, ಹಾಲೆಲೂಯಾ. ದೇವರು ಇವತ್ತು ಅದ್ಭುತಗಳನ್ನು ಮಾಡುವಂಥ ದೇವರು, ಮಹತ್ವಗಳನ್ನು ಮಾಡುವಂಥ ದೇವರು. ನಾಲ್ಕನೇದಾಗಿ ಈ ದೆವ್ವಗಳನ್ನು ಬಿಡಿಸೋದು, ಅದೊಂದು ಅದ್ಭುತ. ನೋಡ್ರಿ, ದೆವ್ವ ಪೀಡಿತರು ಅವ್ರು ಏನು ಮಾಡ್ತಾರಂತ ಅವರಿಗೆ ಗೊತ್ತಿಲ್ಲ. ಮಾಟತಂತ್ರದ ಶಕ್ತಿಗಳು ಅನೇಕರು ಇದರಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ದೆವ್ವಗಳು, ನನಗೆ ಮೊದಲು ದೆವ್ವ ಓಡಿಸೋಕ್ಕೆ ತುಂಬ ಹೆದರಿಕೆ ಅಲ್ವಾ. ಆರಂಭ ಕಾಲದಲ್ಲಿ ನೋಡಬೇಕಾದ್ರೆ ತುಂಬ ಭಯ ಆಗ್ತಿತ್ತು. ಈಗ 23-24 ವರ್ಷದಲ್ಲಿ ಎಷ್ಟು ನೂರಾರು ಸಾವಿರಾರು ದೆವ್ವ ಓಡಿಸಿದನೋ ನನಗೆ ಗೊತ್ತಿಲ್ಲ. ಇಟ್ಸ್ ಅ ಮಿರಕಲ್. ಒಬ್ಬರು ಕಟ್ಟಲ್ಪಟ್ಟಿದ್ದಾರೆ. ಯೇಸುವಿನ ನಾಮವನ್ನು ಪರಿಶುದ್ಧಾತ್ಮನ ಬಲದಿಂದ ಹೇಳಬೇಕಾದ್ರೆ ದೆವ್ವಗಳು ಓಡೋದು ಒಂದು ಅದ್ಭುತ. ಹಾಲೆಲೂಯಾ. ಭಯಪಡಬೇಡ್ರಿ ಸಹೋದರ ಸಹೋದರಿಯರೇ, ಹೆದರಬೇಡ್ರಿ. ಇವತ್ತು ದೇವರ ಅದ್ಭುತಗಳನ್ನು ಮಹತ್ವಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ವರವನ್ನು ಉಪಯೋಗಿಸಿ ಯೇಸು ಕ್ರಿಸ್ತನ ಸೇವೆಯಲ್ಲಿ ನೋಡ್ರಿ ಎಷ್ಟೋ ದೆವ್ವಗಳನ್ನು ಬಿಡಿಸ್ದ. ಆಮೇಲೆ ಇವತ್ತು ಅನೇಕ ಜನರು ಕಟ್ಟಲ್ಪಟ್ಟಿದ್ದಾರೆ ಮಾಟ ಮಂತ್ರದಲ್ಲಿ ಅಲ್ವಾ, ತಂತ್ರಗಳಲ್ಲಿ, ಮಂತ್ರಗಳಲ್ಲಿ, ಸೈತಾನನ ಕ್ರಿಯೆಗಳಲ್ಲಿ, ವ್ಯಾಧಿಯಿಂದ, ಹೋರಾಟದ ಕಣ್ಣೀರಿನಿಂದ ಕಷ್ಟಪಡ್ತಾ ಇದ್ದಾರೆ. ವರಗಳನ್ನು ಉಪಯೋಗಿಸು ಸಹೋದರ. ನನಗಿಲ್ಲ ಇಲ್ಲ ಇಲ್ಲ ಅಂತ ದಯವಿಟ್ಟು ಹೇಳಬೇಡ. ಮಹತ್ವಗಳನ್ನು ಮಾಡುವಂಥ ವರ ನಿನಗೆ ಕೊಡಲ್ಪಟ್ಟಿರುವಂಥ ಅಧಿಕಾರ, ಅದನ್ನು ಉಪಯೋಗಿಸು. ದೆವ್ವಗಳು ನಿನ್ನನ್ನು ಬಿಟ್ಟು ಓಡಬೇಕು. ನಿನ್ನನ್ನು ನೋಡಿದ್ರೆ ಓಡಬೇಕು, ನಿನ್ನನ್ನು ಬಿಟ್ಟು ಓಡಬೇಕು, ನಿನ್ನನ್ನು ನೋಡಿದ್ರೆ ಓಡಬೇಕು. ಹಾಲೆಲೂಯಾ. ಗಟ್ಟಿಯಾಗೋದು ಆಮೇನ್ ಹೇಳ್ರಿ. ಆಮೇನ್, ಹಾಲೆಲೂಯಾ. ಯೇಸುವಿನ ರಕ್ತವನ್ನು ಉಪಯೋಗಿಸು, ಯೇಸುವಿನ ನಾಮವನ್ನು ಉಪಯೋಗಿಸು, ಯೇಸುವಿನ ವಾಕ್ಯವನ್ನು ಉಪಯೋಗಿಸು. ಪರಿಶುದ್ಧಾತ್ಮ ಭರಿತನಾಗಿ ನೀನು ಒಂದು ಮಾತು ಹೇಳಿದ್ರೆ ಅದು ಓಡಬೇಕು. ಆಮೇಲೆ ನೋಡ್ರಿ, ಕಳೆದ ಕೆಲವು ದಿನಗಳ ಹಿಂದೆ ಈ ಅಕ್ಟೋಬರ್ 22 ಅಂತ ಕಾಣಿಸುತ್ತೆ, ಅವತ್ತು ಹೊಸಕೋಟೆಯಲ್ಲಿ ಒಂದು ಚರ್ಚ್ ಡೆಡಿಕೇಷನ್ಗೆ ಕರೆದಿದ್ದರು. ಪ್ರಸಂಗ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಪ್ರಸಂಗ ಶುರು ಮಾಡಿ ಮಾತಾಡಕ್ಕೆ ಪ್ರಾರಂಭಿಸ್ತಾ ಇದ್ದೀನಿ, ಒಂದು ದೆವ್ವ ಎದ್ದು ಆ ಊ ಅಂತ ಕಿರಿಸ್ತಿದೆ. ನನಗೆ ಗೊತ್ತು ಸಂದೇಶವನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಆ ದೆವ್ವ ಎದ್ದಿದೆ. ಒಂದೇ ಮಾತು, ಯೇಸುವಿನ ನಾಮದಲ್ಲಿ ಸುಮ್ಮನೆ ಇರು ಹೇಳಿದ ತಕ್ಷಣ ದಪ್ಪತ್ತ ಕೆಳಗೆ ಬಿತ್ತು, ಸೈಲೆಂಟ್ ಆಗಿಬಿಡ್ತು. ಅಭಿಷೇಕದಿಂದ ನೀನು ಹೇಳುವಂಥ ಮಾತುಗಳನ್ನು ದೇವರು ಗಣಪಡಿಸ್ತಾ. ಹಾಲೆಲೂಯಾ. ಉಪಯೋಗ ಮಾಡು ಯುವಕನೇ, ಯುವತಿಯೇ, ಎದ್ದೇಳು. ಇನ್ನು ಎಷ್ಟು ದಿನ ಮನೆಯಲ್ಲೇ ಕೂತಿರ್ತೀಯ? ಎದ್ದೇಳು, ಏಳು. ಆವಾಗಲೇ ನೀನು ಪ್ರಕಾಶಿಸ್ತೀಯ. ಕರ್ತ ನಿನ್ನ ಮುಖಾಂತರವಾಗಿ ಮಹಿಮೆಯಾದಂಥ ಮಹತ್ತಾದಂಥ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಮಹತ್ತುಗಳನ್ನು ಮಾಡುವಂಥ ವರ, ದ ಗಿಫ್ಟ್ ಆಫ್ ವರ್ಕಿಂಗ್ ಆಫ್ ಮಿರಕಲ್ಸ್. ನೋಡ್ರಿ, ಯೇಸು ಕ್ರಿಸ್ತನು ಕೂಡ ಈ ಅದ್ಭುತಗಳನ್ನು ಮಾಡಿದ ಮೇಲೇ ಶಿಷ್ಯರೆಲ್ಲರೂ ಯೇಸುವಿನ ಮೇಲೆ ನಂಬಿಕೆ ಇಟ್ಟರು. ಯೋಹಾನ 2ನೇ ಅಧ್ಯಾಯ 11ನೇ ವಾಕ್ಯ. ಆಮೇಲೆ ಕಾನಾವೂರಿನ ವಿವಾಹದಲ್ಲಿ, ಮದುವೆಯಲ್ಲಿ ನೀರನ್ನು ದ್ರಾಕ್ಷಾರಸದ ಮಾರ್ಪಡಿಸಿದ ನಂತರ ವಾಕ್ಯ ಹೇಳ್ತದೆ, ಈ ಅದ್ಭುತಗಳು ನೋಡಿದ ಮೇಲೆ ಕರ್ತನು ತನ್ನ ಮಹಿಮೆಯನ್ನು ಪ್ರಕಟಿಸಿದ. ಇದರ ನಿಮಿತ್ತವಾಗಿ ಶಿಷ್ಯರೆಲ್ಲರೂ ಯೇಸುವಿನ ಮೇಲೆ ನಂಬಿಕೆ ಇಟ್ಟರು. ನಿಮ್ಮ ಸಂಗಡ ಯೇಸು ಇದ್ದಾನೆ, ನಿಮ್ಮ ಮೇಲೆ ಈ ವರಗಳು ಅಭಿಷೇಕ ಇರುವುದಕ್ಕೆ ಒಂದು ಗುರುತು. ನಿಮ್ಮ ಮುಖಾಂತರವಾಗಿ ಕರ್ತನು ಅದ್ಭುತಗಳನ್ನು ಮಾಡ್ತಾನೆ. ಒಂದು ಸಹೋದರಿಗೆ 14-15 ವರ್ಷಗಳಿಂದ ಮಕ್ಕಳಿರಲಿಲ್ಲ. ಎಷ್ಟು ಕಷ್ಟಪಟ್ಟರು, ಎಲ್ಲ ಟ್ರೀಟ್ಮೆಂಟ್ಗೆ ಹೋದರು, ಫೇಲಿಯರ್. ನನ್ನನ್ನು ಮನೆಗೆ ಕರೆದಿದ್ದರು. ಅವರು ಬಳ್ಳಾರಿಯಲ್ಲಿರುವವರು, ಆದರೆ ಬೆಂಗಳೂರು ಬಂದಿದ್ದಾಗ ಮನೆಗೆ ಕರೆದರು. ಅವರ ಅಣ್ಣನ ಮನೆಗೆ ಬಂದಿದ್ದಾಗ ಮನೆಗೆ ಕರೆದಿದ್ದರು.
ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು 8:30 ಅವ್ರ ಮನೆಗೆ ಹೋದೆ. ಹಾಡುಗಳನ್ನು ಹಾಡಿ ಪ್ರಾರ್ಥನೆ ಶುರು ಮಾಡಬೇಕಾದ್ರೆ ಒಂದು ಸರ್ಪದ ಆತ್ಮದಿಂದ ಆ ಸಹೋದರಿಯ ಗರ್ಭವು ಕಟ್ಟಲ್ಪಟ್ಟಿತ್ತು. ನಾನು ಹೇಳೋದು ನಂಬ್ತೀರೋ ನಂಬೋದಿಲ್ವೋ ಅದು ನಿಮ್ಮ ಬಿಟ್ಟಿದ್ದು. ನಾನು ಪ್ರಾರ್ಥನೆ ಮಾಡ್ತಾ 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 ಆ ಸಹೋದರಿಯನ್ನು ಬಿಟ್ಟು ಈ ಸರ್ಪದ ಆತ್ಮ ಹೊರಗೋದಂದು ನನ್ನ ಆತ್ಮಿಕ ಕಣ್ಣುಗಳಿಂದ ನಾನು ನೋಡಿದೆ. ಆ ಸಹೋದರನ ಬಿಟ್ಟು ಹೋಯಿತು. ಆ ಸಹೋದರನ ನೋಡಿ ಹೇಳಿದೆ, ಸಹೋದರಿ ನೀನು ಗರ್ಭಿಣಿ ಆಗ್ತೀಯ, ಆಮೇಲೆ ನಿನಗೆ ಅದ್ಭುತ ನಿಶ್ಚಯವಾಗಿ ನಡೀತದೆ. ಅದು ಮಾತ್ರವಲ್ಲ, ದಿಢೀರಂತ ಹೇಳ್ತಾ ಇರಬೇಕಾದ್ರೆ ದಿಢೀರಂತ ಪರಿಶುದ್ಧ ಆತ್ಮನಿಗೆ ಹೇಳ್ದ, ಒಂದು ಮಗು ಅಲ್ಲ, ಮಕ್ಕಳನ್ನು ಕೊಟ್ಟು ನಾನು ಆಶೀರ್ವದಿಸ್ತೇನೆ, ಒಂದಕ್ಕಿಂತ ಹೆಚ್ಚಾದ ಮಕ್ಕಳನ್ನು ಕೊಟ್ಟು ನಾನು ಆಶೀರ್ವದಿಸ್ತೇನೆ. ಆಮೇಲೆ ಆ ಸರ್ಪದ ಆತ್ಮ, ಗರ್ಭವನ್ನು ಕಟ್ಟಿದ್ದಂಥ ಆತ್ಮ ಅವರನ್ನು ಬಿಟ್ಟು ಹೋದ ತಕ್ಷಣ ಆ ಸಹೋದರಿಗೆ ಒಂದು ದೊಡ್ಡ ಬಿಡುಗಡೆ. ಮುಂದಿನ ತಿಂಗಳೇ ಅವರು ಗರ್ಭಿಣಿಯಾದರು. 2ನೇ ತಿಂಗಳು ಒಂದು ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಅವರು ಫೋನ್ ಮಾಡಿ ನನಗೂ ನನ್ನ ವೈಫ್ಗೆ ಹೇಳಿದ್ರು, ಸ್ಕ್ಯಾನ್ ಮಾಡಿದಾಗ ಅವಳಿ ಜೋಡಿ ಮಕ್ಕಳಿದ್ದಾರೆ. 9 ತಿಂಗಳು, ಒಂದು ಗಂಡು ಮಗು, ಒಂದು ಹೆಣ್ಣು ಮಗು ಅವರಿಗೆ ದೇವರು ಕೊಟ್ಟು ಆಶೀರ್ವದಿಸಿದ. ಪ್ರಿಯರಾದವರು, ಇವತ್ತು ದೇವರು ಅದ್ಭುತಗಳನ್ನು ಮಾಡುವಂಥ ದೇವರು ನಿಮಗೆ ಮಾಡ್ತಾನೆ, ನಿಮ್ಮ ಮುಖಾಂತರವಾಗಿ ಅನೇಕರಿಗೆ ಮಾಡ್ತಾನೆ. ಅದ್ಭುತ ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು, ಆ ಮನೋಭಾವನ ಬಿಡಿ. ನನ್ನನ್ನು ದೇವರು ಅದ್ಭುತ ಮಾಡಲು ಉಪಯೋಗಿಸಬೇಕು, ಅದು ನನ್ನ ಪ್ರಾರ್ಥನೆಯಾಗಿರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಮುಂದಿನ ವಾರ ನಾವು ಏನು ನೋಡೋಣ ಅಂತ ನೋಡಬೇಕಾದ್ರೆ, ಈ ಪವರ್ ಗಿಫ್ಟ್, ಶಕ್ತಿಯ ವರ 3 ವರ, ನಾನಾ ರೋಗಗಳು ವಾಸಿ ಮಾಡೋದು, ಮಹತ್ತುಗಳನ್ನು ಮಾಡೋದು, ನಂಬಿಕೆಯ ವರ. 3ನೇ ಮುಂದಿನ ವಾರ ನಂಬಿಕೆ ವರವನ್ನು ಒಂದೇ ವಾರ ನಾವು ನೋಡಿ ಮುಗಿಸೋಣ. ಸೊ ಇವತ್ತು ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಆ ಹಾಡನ್ನು 2 ನಿಮಿಷಗಳು ನೋಡ್ರಿ. ಯೂಟ್ಯೂಬ್ಗೆ ಹೋಗ್ರಿ, ಕೆಳಗೆ ಸ್ಕ್ರೀನಲ್ಲಿ ಹಾಕ್ತಾರೆ, ಲೆನಿನ್ ಅನ್ಬು ಅಫಿಷಿಯಲ್ ಅಂತ ನೋಡಬೇಕಾದ್ರೆ, ಅಥವಾ ಎಲಿಯನಂತೆ ಪೌಲನಂತೆ ಇದು ಈ ವರಗಳಿಗೆ ಸಂಬಂಧಪಟ್ಟದ್ದು, ನನಗೆ ವರಗಳು ಬೇಕೆಂಬುದಾಗಿ. ಈಗ ಒಂದು ಚರಣ ಮಾತ್ರ ನೋಡೋಣ, ಅದಾದ ನಂತರ ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ಇದು ಅಂತ್ಯಕಾಲ ಮಾತ್ರವಲ್ಲ, ಇದು ಪವಿತ್ರಾತ್ಮನ ಕಾಲ, ಇದು ಉಜ್ಜೀವನದ ಕಾಲ, ಇದು ಸುಗ್ಗಿಯ ಕಾಲ. ಬನ್ನಿರಿ, ಪರಿಶುದ್ಧಾತ್ಮನ ಅಭಿಷೇಕವು ನಮ್ಮ ಮೇಲೆ ಸುರಿಯಲ್ಪಡುವಂತೆ ಈ ಹಾಡನ್ನು ಪ್ರಾರ್ಥನೆಯಾಗಿ ನಾವು ಹಾಡೋಣ. ಎಲಿಯನಂತೆ ಪೌಲನಂತೆ ಸೇವೆ ಸಲ್ಲಿಸಲು, ಎಲಿಯನಂತೆ ಪೌಲನಂತೆ ಸೇವೆ ಸಲ್ಲಿಸಲು ವರಗಳು ಬೇಕಯ್ಯ, ವೈರಾಗ್ಯ ನೀಡಯ್ಯ. ವರಗಳು ಬೇಕಯ್ಯ, ವೈರಾಗ್ಯ ನೀಡಯ್ಯ. ನೀವೇ ದೇವರು, ಒಬ್ಬರೇ ದೇವರು ನಿರೂಪಿಸಬೇಕಯ್ಯ. ಯೇಸುವೇ ದೇವರು, ಒಬ್ಬರೇ ದೇವರು ನಿರೂಪಿಸಬೇಕಯ್ಯ. ಸುರಿಸು ಪವಿತ್ರಾತ್ಮ, ಸುರಿಸು ನಿನ್ ಬಲವ, ಸುರಿಸು ನಿನ್ ಶಕ್ತಿಯ, ತುಂಬಿಸು ನನ್ ಪಾತ್ರೆಯ. ಸುರಿಸು ಪವಿತ್ರಾತ್ಮ, ಸುರಿಸು ನಿನ್ ಬಲವ, ಸುರಿಸು ನಿನ್ ಶಕ್ತಿಯ, ತುಂಬಿಸು ನನ್ ಪಾತ್ರೆಯ. ದಾಹವಿದ್ದರೆ ಬನ್ನಿರಿ ಎಂದು ಕರೆದ యేసయ్ಯ, ದಾಹವಿದ್ದರೆ ಬನ್ನಿರಿ ಎಂದು ಕರೆದ యేసయ్ಯ. ದಾಹದಿ ಬಂದಿರುವೆ, ನಾನಂಬುತ್ತ ನಿಂತಿರುವೆ. ದಾಹದಿ ಬಂದಿರುವೆ, ನಾನಂಬುತ್ತ ನಿಂತಿರುವೆ. ಜೀವಕರವಾದ ನದಿಗಳು ನನ್ನಲ್ಲಿ ಹರಿಯಲಿ యేసయ్ಯ, ಜೀವಕರವಾದ ನದಿಗಳು ನನ್ನಲ್ಲಿ ಹರಿಯಲಿ యేసయ్ಯ. ಸುರಿಸು ಪವಿತ್ರಾತ್ಮ, ಸುರಿಸು ನಿನ್ ಬಲವ, ಸುರಿಸು ನಿನ್ ಶಕ್ತಿಯ, ತುಂಬಿಸು ನನ್ ಪಾತ್ರೆ. ಪ್ರಿಯರಾದವರೇ, ಈ ಹಾಡನ್ನು ನೋಡಿದ್ರ, ಪೂರ್ತಿ ಹಾಡನ್ನು ದಯವಿಟ್ಟು ಯೂಟ್ಯೂಬಲ್ಲಿ ನೋಡ್ರಿ, ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ.